ಆತ್ಮೀಯ ವಿದ್ಯಾರ್ಥಿಗಳೇ, ಆ, ಕೊನೆಯ ತರಗತಿಯಲ್ಲಿ ಡಿಸ್ಕಸ್ ಮಾಡಿದಾಗೆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅನ್ನ ಮತ್ತೆ ಕಂಟಿನ್ಯೂ ಮಾಡೋಣ. ಇಲ್ಲಿ ಒಂದಿಷ್ಟು ವಿಷಯಗಳ ಬಗ್ಗೆ ನಾವು ಗಮನಿಸ್ತಾ ಹೋದಾಗ ಇದು ಸೆಕೆಂಡ್ ಪಿ ಯು ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಜೆ.ಪಿ. ಸ್ಟಾರ್ ಎಕ್ಸಾಮ್ ಏನಿರುತ್ತಲ್ವಾ ಅದಕ್ಕೂ ಕೂಡ ಬಹಳನೇ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಹಾಗಿದ್ರೆ ನೋಡಿ, ಇಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ಗಳಂತ ನಾವು ಹೋದಾಗ, ಸೊ ಫಸ್ಟ್ ಒನ್ ನೋಡಿ ಏನ್ ಕೊಟ್ಟಿದ್ದಾರೆ ಅಂತಂದಾಗ, ಇಲ್ಲಿ ಕನ್ವರ್ಸೇಷನ್ ನಡೀತಾ ಇದೆ. ಯಾರ ನಡುವೆ? ಡಾನ್ ಗೊಂಜಾಲೋ ಮತ್ತೆ ಡೊನಾಲ್ಡ್ ಅವರು. ಹಾಗಿದ್ರೆ ಐ ಆಮ್ ಫೌಂಡ್ ಆಫ್ ಗುಡ್ ವರ್ಸಸ್ ಅಂತ ಹೇಳ್ತಾರೆ. ಇದನ್ನ ಹೇಗೆ ಕ್ರಿಯೇಟ್ ಮಾಡ್ಕೋದು ಅಂತಂದಾಗ, ಐ ಅಂತಂದ್ರೆ ಇಲ್ಲಿ ದಿಸ್ ಈಸ್ ವಾಟ್ ಇಯರ್ ಹಿ ಅಂತ ತಗೋತೇವೆ. ಆಮ್ ಫೌಂಡ್ ಇದ್ದಿದ್ದು ಹಿ ವಾಸ್ ಫೌಂಡ್ ಆಫ್ ಗುಡ್ ವರ್ಸಸ್ ಅಂತ ತಗೋತೀವಿ. ಹಿ ವಾಸ್ ಫೌಂಡ್ ಆಫ್ ಗುಡ್ ವರ್ಸಸ್ ಅಂತ ತಗೋತೀವಿ. ಹೌದ್ರಿ? ಸೊ ದಿಸ್ ಈಸ್ ವಾಟ್ ಇಯರ್ ಹೌ ಟು ಡು ದಿಸ್ ಒನ್. ಅದರ ಜೊತೆಗೆ ಐ ಕಂಪೋಸ್ಡ್ ಅಂತ ಇದೆ. ಇಲ್ಲಿ ಐ ಕಂಪೋಸ್ಡ್ ಅಂತಂದಾಗ ನಾವು ಏನ್ ಮಾಡ್ಕೋಬೇಕು ಅಂತಂದ್ರೆ, ಕಂಪೋಸ್ ಅನ್ನೋದು ಸಿಂಪಲ್ ಪಾಸ್ಟ್ ಗೊತ್ತೇಳಿ. ಇದೇ ಸಿಂಪಲ್ ಪಾಸ್ಟ್ ಏನಾಗತ್ತೆ, ಪಾಸ್ಟ್ ಪರ್ಫೆಕ್ಟ್ ಅಂತ ಬದಲಾವಣೆ ಆಗತ್ತೆ. ಹಾಗಿದ್ರೆ ನಾವೇನ್ ಮಾಡ್ಕೊಳ್ಬೇಕು, ಹ್ಯಾಡ್ ಕಂಪೋಸ್ಡ್ ಅಂತ ಬದಲಾವಣೆ ಮಾಡ್ಕೊಳ್ತೇವೆ. ಹೌದಾ? ಹೀಗಾಗಿ ಡೊನಾಲ್ಡ್ ಅವರ ಸೆಟ್ ಟು he was fond of good verses ಅಂತ ಬರೆದ್ವಿ. he continued that I composed ಇದ್ದಿದ್ದು ಏನ್ ಮಾಡ್ಕೊಳ್ತೇವೆ, he had composed some in his youth ಅಂತ ಬರೀತೇವೆ. ಇಲ್ಲಿ ಮಾ ಇದ್ದಿದ್ದು his ಅಂತ ಬದಲಾವಣೆ ಆಗುತ್ತೆ. ಹಾಗೆ ಕಂಟಿನ್ಯೂ ಮಾಡ್ತಾ ಹೋದ ಹಾಗೆ ಡೊನಾಲ್ಡ್ ಅವರ ವೇರ್ ದೇ ಗುಡ್ ವರ್ಡ್ಸ್ ನೋಡಿ, ಇದೇನು ಒಂದ್ ರೀತಿ ಅಗೇನ್ ವಾಟ್ ಹೌ ಟು ರೈಟ್ ಹಿಯರ್, ಎಸ್ ಆರ್ ನೋ ಟೈಪ್ ಕ್ವಶನ್. ಎಸ್ ಆರ್ ನೋ ಟೈಪ್ ಅಂತ ಬಂದಾಗ ನಾವೇನ್ ಮಾಡ್ಕೋಬೇಕು, ಇಫ್ ಅಥವಾ ವೆದರ್ ಅನ್ನ ಬಳಕೆ ಮಾಡಬೇಕು. ಎಷ್ಟೋ ಸಲ ಹೇಳಿರ್ತಾರೆ. ಹೀಗಾಗಿ ಡೊನಾಲ್ಡ್ ಅವರ ಆಸ್ಕ್ ಡಾನ್ ಗೊಂಜಾಲೋ ಇಫ್ ದೇ ಹ್ಯಾಡ್ ಬೀನ್ ಗುಡ್ ಒನ್ಸ್. ದಿಸ್ ಇಸ್ ವಾಟ್ ಟು ರೈಟ್. ಹೌದಾ? ನೆಕ್ಸ್ಟ್ ಡಾನ್ ಗೊಂಜಾಲೋ ವೈ ಡು ಯು ಆಸ್ಕ್ ಮಿ ಸಚ್ ಎ ಕ್ವಶನ್ ಇದೆ. ಇಲ್ಲಿ ವೈ ಡು ಯು ಆಸ್ಕ್ ಮಿ ಅಂತಂದ್ರೆ ವೈ ಯು ಆಸ್ಕ್ ಮಿ ಅಂತಂದ್ರೂ ಕೂಡ ಒಂದೇ. ಯು ಅಂದ್ರೆ ಯಾರಿಗೆ? ದಿಸ್ ಇಸ್ ವಾಟ್ ಶಿ ಅಂತ ತಗೋತೀವಿ. ವೈ ಶಿ ಆಸ್ಕ್ಸ್ ಅಂತಂದಾಗೆ ಇದೇ ಸಿಂಪಲ್ ಪ್ರೆಸೆಂಟ್. ಸಿಂಪಲ್ ಪಾಸ್ಟ್ ಆದಾಗ ಶಿ ಆಸ್ಕ್ಡ್ ಅಂತ ಬದಲಾವಣೆ ಆಗತ್ತೆ. ಹಾಗಿದ್ರೆ ನಾವೇನ್ ಮಾಡ್ಕೊಳ್ತೇವೆ, ಡಾನ್ ಗೊಂಜಾಲೋ ಆಸ್ಕ್ ಡೊನಾಲ್ಡ್ ಅವರ ವೈ ಯು ಅಂದ್ರೆ ಏನಿಲ್ಲಿ ಶಿ ಅಂತ ತಗೋತೇವೆ. ಶಿ ಆಸ್ಕ್ಡ್ ಹಿಮ್ ಸಚ್ ಎ ಕ್ವಶನ್. ದಟ್ಸ್ ವಾಟ್. ಡೊನಾಲ್ಡ್ ಅವರ ಡೋಂಟ್ ಬಿ ಆಂಗ್ರಿ ಇದೆ. ಆರ್ಡರ್ಡ್ ಇದೇನು, ಡೋಂಟ್ ಬಿ ಆಂಗ್ರಿ ಅನ್ನೋದೇನು ಇಂಪೆರಿಟಿವ್ ಸೆಂಟೆನ್ಸಸ್. ಇಂಪೆರಿಟಿವ್ ಅಂತಂದ್ರೆ ಇಲ್ಲಿ ಆರ್ಡರ್ ಇರ್ಬೋದು, ರಿಕ್ವೆಸ್ಟ್ ಇರ್ಬೋದು. ಹೌದಾ? ಹೀಗಾಗಿ ನಾವು ಏನ್ ಮಾಡ್ಕೊಳ್ತೇವೆ, ಡೋಂಟ್ ಬಿ ಆಂಗ್ರಿ ಅಂತಿದ್ದನ ಅಂತ ಇಂಪೆರಿಟಿವ್ ಸೆಂಟೆನ್ಸ್ ನಲ್ಲಿ ವರ್ಬ್ ಅನ್ನ ಕನೆಕ್ಟ್ ಮಾಡ್ಕೋತೇವೆ. ಫೈಂಡ್ ಔಟ್ ವರ್ಬ್ ಯಾವುದು ಇಲ್ಲಿ? ಬಿ. ಆ ವರ್ಬ್ ಮುಂದೆ ಏನ್ ಹಚ್ಕೋತೇವೆ, ಟು ಅನ್ನ ಬಳಕೆ ಮಾಡ್ಕೊಳ್ತೇವೆ. ಅಂದ್ರೆ ಟು ಬಿ ಆಂಗ್ರಿ. ಬಟ್ ಇಲ್ಲೇನಿದೆ, ನೆಗೆಟಿವ್ ಸೆನ್ಸ್ ಇಲ್ಲಿದೆ, ಡೋಂಟ್ ಬಿ ಆಂಗ್ರಿ. ಅವಾಗ ನಾವೇನ್ ಮಾಡ್ಕೋಬೇಕು, ನಾಟ್ ಟು ಬಿ ಆಂಗ್ರಿ ಅಂತ ಬರಿಬೇಕಾಗುತ್ತೆ. ಸೊ ಇಷ್ಟು ಸಿಂಪಲ್ ಆಗಿ ಬರೆದ್ರೆ ಆಯ್ತು. ಸೊ ಡೊನಾಲ್ಡ್ ಅವರ ಆರ್ಡರ್ಡ್ ಅಥವಾ ಟೋಲ್ಡ್ ಡಾನ್ ಗೊಂಜಾಲೋ ನಾಟ್ ಟು ಬಿ ಆಂಗ್ರಿ. ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ಡೂ ಹಿಯರ್. ಗೊತ್ತಿರಲಿ ನಿಮ್ಗೆ. ಹೌದಾ? ಹಾಗಿದ್ರೆ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಬಗ್ಗೆ ನಾವು ಗಮನಿಸ್ತಾ ಹೋದ ಹಾಗೆ ಯಾವ ರೀತಿ ಬರಿಬೇಕು ಅನ್ನೋದನ್ನ ಡಿಸ್ಕಸ್ ಈಗ ಮಾಡೋಣ. ಹೌದಾ? ಸೊ ಹಿಯರ್ ನೋಡಿ, ಆರ್ ಯು ಸ್ಪೀಕಿಂಗ್ ಟು ಸೆನೋರಾ? ಯಾರು ಕೇಳ್ತಾರೆ? ಡಾನ್ ಗೊಂಜಾಲೋ ಕೇಳ್ತಾರೆ. ಯಾರು ಕೇಳ್ತಾರೆ? ಡೊನಾಲ್ಡ್ ಅವರ ಕೇಳ್ತಾರೆ. ಹಾಗಿದ್ರೆ ನೋಡಿ ಏನ್ ಮಾಡ್ಕೋಬೇಕಂದ್ರೆ, ಡಾನ್ ಗೊಂಜಾಲೋ ಹೌದಾ, ಆಸ್ಕ್ಡ್ ಅಂತ ಬರೀಬಹುದಾ? ಬರೀಬಹುದು. ಆಸ್ಕ್ಡ್ ಯಾರಿಗೆ ಅಂತಂದ್ರೆ ಲೌರಾ ಅಂತ ಹೇಳ್ತೀವಿ. ಆರ್ ಯು ಸ್ಪೀಕಿಂಗ್ ಟು ಮಿ ಸೆನೋರಾ ಅಂದ್ರೆ ಮತ್ತೆ ತಿಳ್ಕೋಬೇಕು, ಎಸ್ ಆರ್ ನೋ. ಇಲ್ಲಿ ವೆದರ್ ಬಳಕೆ ಮಾಡ್ಕೋಬೇಕು. ಆಸ್ಕ್ಡ್ ಲೌರಾ ವೆದರ್ ಅಂತ ಬಳಕೆ ಮಾಡ್ಕೊಂಡ್ವಿ, ವೆದರ್. ಹಾಗಿದ್ರೆ ಒಂದು ಯು ಅಂದ್ರೆ ಯಾರು ಇಲ್ಲಿ? ಡೊನಾಲ್ಡ್ ಅವರ. ಸೊ ಇಲ್ಲಿ ಏನ್ ಮಾಡ್ಕೋಬೇಕು, ಶಿ ಅಂತ. ಸೊ ಶಿ ಈಸ್ ಸ್ಪೀಕಿಂಗ್ ಈ ರೀತಿ ಇದೆ ಸೆಂಟೆನ್ಸ್ ಅಲ್ಲಿ, ಗೊತ್ತಿಲ್ಲ ನಿಮ್ಗೆ. ಹೌದಾ? ಶಿ ಈಸ್ ಸ್ಪೀಕಿಂಗ್ ಅಂತ ಸೆಂಟೆನ್ಸ್ ಅಲ್ಲಿ ಇದೆ, ಇದು ಕೂಡ ನಿಮ್ಗೆ ಗೊತ್ತಿಲ್ಲ. ಹಾಗಿದ್ರೆ ಇಲ್ಲಿ ನೋಡಿ, ಆರ್ ಯು ಸ್ಪೀಕಿಂಗ್ ಅಂದ್ರೂ ಒಂದೇ, ಶಿ ಈಸ್ ಸ್ಪೀಕಿಂಗ್ ಅಂದ್ರೂ ಒಂದೇ. ಈ ರೀತಿ ಇರೋದು. ಇದೇ ಶಿ ಸ್ಪೀಕಿಂಗ್ ಇದ್ದದ್ದು ಏನಾಗತ್ತೆ, ಸಿಂಪಲ್ ಆಗಿ ಶಿ ವಾಸ್ ಸ್ಪೀಕಿಂಗ್ ಅಂತ
ಕನ್ವರ್ಟ್ ಆಗತ್ತೆ ಗೊತ್ತಿಲ್ಲ. ಶಿ ವಾಸ್ ಸ್ಪೀಕಿಂಗ್, ಹೌದಾ? ಟು ಮೀ ಅಂದ್ರೆ ಏನಿಲ್ಲ, ಟು ಹಿಮ್ ಅಂತ ಬದಲಾವಣೆ ಮಾಡ್ಕೊಳ್ತೀವಿ. ಓಕೆ, ಅದಾದ್ಮೇಲೆ ಫಾರ್ ದ್ಯಾಟ್ ಶಿ ರಿಪ್ಲೈಡ್, ಅದಕ್ಕೆ ಏನ್ ಮಾಡ್ತಾಳೆ, ಶಿ ರಿಪ್ಲೈಡ್. ಇಲ್ಲಿ ಎಸ್ ಟು ಯು ಅಂತಂದಾಗ ನಾವು ಏನ್ ಮಾಡ್ಕೋತೀವಿ, ಶಿ ರಿಪ್ಲೈಡ್ ಇನ್ ದ ಏನು ಪಾಸಿಟಿವ್, ಹೌದಾ? ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಹೋದಾಗೆ ಗೊಂಜಾಲೋ ಫರ್ದರ್ ಮತ್ತೆ ಕೇಳ್ತಾರೆ. ಫರ್ದರ್ ಏನ್ ಮಾಡ್ತಾರೆ ಅವರು, ಫರ್ದರ್ ಆಸ್ಕ್ಡ್ ವಾಟ್ ಡು ಯು ವಿಶ್ ಐತಿ, ಹೌದಾ? ವಾಟ್ ಡು ಯು ಅಂದ್ರೆ ಏನಿಲ್ಲಿ ಶಿ ಅಂತಂಗ, ವಾಟ್ ಶಿ ವಿಶಿಶ್ ಅಂತಂದಂಗೆ ಇಷ್ಟೇ ಇದು. ವಾಟ್ ಶಿ ವಿಶಿಶ್ ಇದಕ್ಕೆ ಬದಲಾವಣೆ ಏನ್ ಮಾಡ್ಕೊಳ್ತೇವೆ, ವಾಟ್ ಸಿಂಪಲ್ ಪ್ರೆಸೆಂಟ್ ಇದ್ದಿತ್ತು, ವಾಟ್ ಶಿ ಇದ್ದಿತ್ತು ಏನ್ ಚೇಂಜ್ ಮಾಡ್ಕೊಂಡ್ವಿ, ವಾಟ್ ಶಿ ವಿಶ್ಡ್ ಅಂತ ಬದಲಾವಣೆ ಮಾಡ್ಕೊಂಡ್ವಿ, ಹೌದಾ? ಇಷ್ಟ ಆಯ್ತು. ವಾಟ್ ಶಿ ವಿಶ್ಡ್ ಅಂತ ಹಾಕೊಂಡ್ವಿ. ಅದಕ್ಕೆ ನೆಕ್ಸ್ಟ್ ಏನ್ ಮಾಡ್ಕೋಬೇಕು, ಫಾರ್ that she replied that ಏನ್ ರಿಪ್ಲೈ ಮಾಡ್ತಾಳೆ ನೋಡಿ, ರಿಪ್ಲೈಡ್ that you have ಅಂದ್ರೆ he ಅಂತಂದಂಗೆ, he had ನೋಡಿ ಇಲ್ಲಿ have ಇದ್ದದ್ದು had ಅಂತ ಆಗತ್ತೆ. he had scared away ಏನು the birds, he had scared away the birds. ಇಲ್ಲಿ ಹೂ ಆರ್ ಫೀಡಿಂಗ್ ಐತಿ, ಅದನ್ನ ಏನ್ ಮಾಡ್ಕೋತೇವೆ, ಹೂ ಆರ್ ಇದ್ದಿದ್ದು ವೇಯರ್ ಅಂತ ಬದಲಾವಣೆ ಮಾಡ್ಕೊಳ್ತೇವೆ. ಹೂ ವೇಯರ್ ಫೀಡಿಂಗ್ ಆನ್, ಮಾ ಇದ್ದಿದ್ದು ಹೀಸ್ ಅಂತ ತಗೋತೇವೆ. ಆನ್, ಇಲ್ಲಿ ಒಂದು ವಿಷಯ ತಿಳ್ಕೊರಿ, ಇಲ್ಲಿ ಮಾಯ್ ಅಂದ್ರೆ ಏನು, ಡೋನಾಲೋರ, ಹೀಗಾಗಿ ನಾವೇನ್ ಮಾಡ್ಕೊಳ್ತೇವೆ, ಇಲ್ಲಿ ನಾವು ಆನ್ ಹರ್ ಕ್ರಮ್ಸ್ ಅಂತ ಬರೀತೇವೆ ನೋಡಿ. ಓಕೆ, ಹೂ ವೇರ್ ಫೀಡಿಂಗ್ ಆನ್ ಹರ್ ಕ್ರಮ್ಸ್, ಇಷ್ಟೇ ಬರೆದ್ರೆ ನಿಮಗೆ ಏನಾಗುತ್ತೆ 5 ಮಾರ್ಕ್ಸ್ ಕೂಡ ಸಿಗತ್ತೆ. ಇದು ವಿಷಯ ಕೂಡ ನಿಮಗೆ ಗೊತ್ತಿರಲಿ ಅನ್ನೋ ವಿಚಾರ. ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಹೌದಾ? ಈ ರೀತಿ ಸೆಂಟೆನ್ಸ್ಗಳು ಬಂದಾಗ ನಾವು ಬರಿಬೇಕಾಗತ್ತೆ. ಹಾಗಿದ್ರೆ ಲಾಸ್ಟ್ ಒಂದು ಎಕ್ಸಾಂಪಲ್ ಇನ್ನೊಂದು ನೋಡಿ ಇನ್ನೊಂದು ಕ್ಲಾರಿಟಿ ಕೂಡ ಮಾಡ್ಕೋಬಹುದು. ಲಾಸ್ಟ್, ಸೊ ರೂಪ್ do not forget our sign is the motor car. Woman, it is like a Marcus car, it is the same car. ಅದಕ್ಕೆ ರೂಪ್ ಹೇಳ್ತಾರೆ ಡೋಂಟ್ ಲುಕ್ ಅಟ್ ದ ಅದರ್ ವಿತ್ ದ ಮ್ಯಾನ್ ಸೆಡ್ ಅಂತ ಹೇಳ್ತಾರೆ. ಇಲ್ಲಿ ಒಂದು ಸಂಭಾಷಣೆ ಇದೆ, ಹೌದಾ? ನಮಗೆ ಸೆಕೆಂಡ್ PU ಏನ ಸ್ಟೂಡೆಂಟ್ ಇರ್ತಾರಲ್ಲ ಅದು ಗೊತ್ತಾಗುತ್ತೆ ಏನ್ ಸಂಭಾಷಣೆ ಅಂತ ಹೇಳಿದ. ಇಲ್ಲಿ ನೋಡಿ, ರೂಪ್ ಟೋಲ್ಡ್ ವುಮನ್, ಫಸ್ಟ್ ಗೆ ಡು ನಾಟ್ ಫಾರ್ಗೆಟ್ ಇತ್ತಂದ್ರೆ ನಾವು ವರ್ಬ್ ಇದು ಅದ್ರ ಜೊತೆಗೆ ಇಂಪೆರೇಟಿವ್ ಸೆಂಟೆನ್ಸ್ ಗಿಂತ ಮುಂಚೆ ನಾವು ಟು ಅನ್ನ ಬಳಕೆ ಮಾಡ್ಕೊಳ್ತೇವೆ ಹೇಳಿದ್ದೇನೆ. ಅದಕ್ಕಾಗಿ ರೂಪ್ ಟೋಲ್ಡ್ ವುಮನ್ ನಾಟ್ ಟು ಫಾರ್ಗೆಟ್, ಡು ನಾಟ್ ಫಾರ್ಗೆಟ್ ಇದ್ದದ್ದು ಬದಲಾವಣೆ ನಾಟ್ ಟು ಫಾರ್ಗೆಟ್ ಅಂತ ಆಗ್ತೇವೆ. ನೆಕ್ಸ್ಟ್, he told her that, okay, he told her that our sign ಇದ್ದಿದ್ದು ಏನಾಗತ್ತೆ, their sign ಅಂತ ಆಗತ್ತೆ. ಈಸ್ ಇದ್ದಿದ್ದು ಏನಾಗತ್ತೆ, was ಅನ್ನು ಬದಲಾವಣೆ ಮಾಡ್ಕೊಳ್ತೇವೆ, was the motor car. Next, woman asked Roop, it is like Marcus car, ಹೌದಾ? ಇಲ್ಲಿ it is like ಅನ್ನೋ ಬದಲೇ ನಾವೇನ್ ಮಾಡ್ಕೊಳ್ತೇವೆ, ಈಸ್ ಇಟ್ ಇದ್ದಿದ್ದು ಇಟ್ ಈಸ್ ಅಂತ ಬಳಕೆ ಮಾಡ್ಕೊಳ್ತೇವೆ. ಈಸ್ ಇಟ್ ಅಂದ್ರೆ ಏನು, ಇದು ಮತ್ತೆ ಇಂಟ್ರಾಗೇಟಿವ್, ಅದು ಇಂಟ್ರಾಗೇಟಿವ್ ಇದ್ದಿದ್ದು ಅಸರ್ಟಿವ್ ಮಾಡ್ಕೋಬೇಕು. ಅಸರ್ಟಿವ್ ಅಂದ್ರೆ ನಾವೇನ್ ಮಾಡ್ಕೋತೇವೆ, ಇಟ್ ಈಸ್ ಅಂತ ಬಳಕೆ ಮಾಡ್ಕೊಳ್ತೇವೆ. ಇಟ್ ಈಸ್ ಇದ್ದಿದ್ದು ಏನಾಗತ್ತೆ, ಇಟ್ ವಾಸ್ ಅಂತ ಬದಲಾವಣೆ ಆಗತ್ತೆ. ಹೀಗಾಗಿ ರೂಪ್ ಟೋಲ್ಡ್ ವುಮನ್ ದಟ್ ಇಟ್ ವಾಸ್ ದ ಸೇಮ್ ಕಾರ್. ಫಿನಿಶ್, ಹೌದ್ರಿ? ಇಟ್ ವಾಸ್ ದ ಸೇಮ್ ಕಾರ್ ಅಂತ ಬಳಕೆ ಮಾಡಿಕೊಂಡು ನೆಕ್ಸ್ಟ್ ನೋಡಿ, ಇಟ್ ವಾಸ್ ಲೈಕ್ ಎ ಸೇಮ್ Marcus and told woman that it was the same car ಅಂತ ಬಳಕೆ ಮಾಡ್ಕೊಂಡ್ವಿ. ಕೊನೆಗೆ ರೂಪ್ ಟೋಲ್ಡ್ ಆಸ್ ವುಮನ್, ಇಲ್ಲಿ ಮತ್ತೆ ಡು ನಾಟ್ ಲುಕ್ ಇದ್ದಿದ್ದು ನಮ್ಮನ್ನ ಏನ್ ಮಾಡ್ಕೊತೀವಿ, ನಾಟ್ ಟು ಲುಕ್ ಅಂತ ಆಸ್ ಇಟ್ ಇಸ್ ಬರ್ಕೊಂಡು ಅಟ್ ದ ಅದರ್ ವಿತ್ ದ ಮ್ಯಾನ್ಸ್ ಹೆಡ್ ಅಂತ ಬರೆದ್ರೆ ಆಯ್ತು. ಈ ರೀತಿ ಕ್ವಶನ್ಸ್ ಗಳು ಬಂದಾಗ ನಾವು
ಬರೆಯುವಂತ ರೆಸ್ಪಾನ್ಸ್ ಈ ರೀತಿ ಇರಬೇಕಾಗುತ್ತೆ. ಸೊ ದಿಸ್ ಈಸ್ ವಾಟ್ ದ ಸಿಂಪಲ್ ಟಾಪಿಕ್. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬೇರೆ ಟಾಪಿಕ್ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸಿಂಪಲ್ ಟಾಪಿಕ್ ಕನ್ವೆ ಆಗಿದೆ ಅಂತ ಅನ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.